गुणमाणिक्यविशदप्रभा जालोल्लासोपहतसकलावद्यतमसे जगज्जन्मस्थेव प्रलयरचनाशीलवपुषे नमो अशेषाम्नाय प्रतिहृदयदीप्ताय हरये न शब्दाब्धौ गाढा न च निगमचर्चा सुचतुरा न च न्याये प्रौढा न च विदितवेद्या अपि वयम् परं श्रीमत्पूर्णप्रमतिगुरुकारुण्यसरणिं प्रपन्नाः मान्याः स्मः किमपि वदन्तोऽपि वहताम् नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि ॐ अथातोर्मजिज्ञासावोम् यदीयचरणाम्भोजच्छायामाश्रित्य निवृताः नन्दन्ति सन्ततं मुक्ताः तमुपासे श्रियः पतिम् ಅದೇ ತಾನೆ ನೆಕ್ಸ್ಟ್ ಇದು ಮುಗಿತು ವ್ಯಾವಹಾರಿಕ ಇಲ್ಲ ಆತ್ಮಬ್ರಹ್ಮಾದಯ ಶಬ್ದ ಅದೆಲ್ಲ ಆಯಿತು ಇದು ಆಯಿತು ಹಾಂ ಯದಿ ಅದೇ ಆಗ್ತಿತ್ತೀಗ ಇಲ್ಲ ಇದು ವ್ಯಾವಹಾರಿಕ ಬೇರೆ ಹೇಳ್ತಾರೆ ಪರವಾಗಿಲ್ಲ ಅಂದರೆ ಹಾಗೆಲ್ಲ ಇಲ್ಲ ಅದು ಭೇದಸ್ಯ ವ್ಯಪದೇಶಂಚ ಸ್ಥಿತಿಂ ಚಾದನಮೇವ ಚ ಭೇದದಾರ್ಢ್ಯೆ ಹೇತುಮಾಹ ಸತಾತ್ಪರ್ಯೇ ಜಗತ್ಪತಿ. ನೆಕ್ಸ್ಟ್ ಅದು ಭೇದನ ಹಾಗೆಲ್ಲ ಅರ್ಥ ವ್ಯಾವಹಾರಿಕ ವೇದ ಅರ್ಥ ಮಾಡಬಾರ್ದು. ಯಾಕೆ ಎಷ್ಟೋ ಸರ್ತಿ ಹೇಳಿ ಆಗಿದೆ ಅದನ್ನು ಪೃಥಗುಪದೇಶ ಭೇದ ವ್ಯಪದೇಶ ಚಾನ್ಯ ಎಲ್ಲ ಹೇಳಿರೋದ್ರಿಂದ ಇದು ವ್ಯಾವಹಾರಿಕ ಭೇದ ಅಲ್ಲ, ಅಪರೆಂಟ್ ಭೇದ ಅಲ್ಲ, ರಿಯಲ್ ಭೇದ ಹೊರತು ಬೇರೆ ಅಲ್ಲ. ವ್ಯಾವಹಾರಿಕ ಅಂತ ಯಾವಾಗ ಹೇಳಬೇಕು ನೀವೀಗ ಸಭೆ ನೋಡ್ಕೊಂಡು ಹೇಳಬೇಕು. ಅದು ಉಪಾಧಿಯಿಂದ ಏನೂ ಇಲ್ಲೇ ಇಲ್ಲ, ಅದನ್ನು ವ್ಯಾವಹಾರಿಕ ಅಂತ ಕರೆದ್ರೆ ವ್ಯಾವಹಾರಿಕ ಭೇದಶ್ಚೇತ್ ಕ್ವಾಸೌ ಅವ್ಯಾವಹಾರಿಕ. ವ್ಯಾವಹಾರಿಕ ಭೇದ ಅಂತ ಹೇಳ್ತೀಯಲ್ಲ, ಅವ್ಯಾವಹಾರಿಕ ಅಂದ್ರೆ ಏನಪ್ಪ ಆಗಿದ್ರೆ ಡಿಫೈನ್ ಮಾಡು. ಅವ್ಯಾವಹಾರಿಕ ಏನು ಡಿಫೈನ್ ಅದೇ ನಡೆದಿರೋದು ಈಗ. ಅಂದರೆ ಆಪೋಸಿಟ್ ಹೇಳ್ತಾ ಇದ್ದೆ ಆ್ಯಕ್ಚುಲಿ ನೀನು ನಡೀತಿರೋದೇನೀಗ ಪಾರಮಾರ್ಥಿಕನೇ ಹೊರ. ಅವ್ಯಾವಹಾರಿಕ ಅಂದ್ರೆ ಏನು ಪಾರಮಾರ್ಥಿಕ ಅಂತ ಅರ್ಥ. ವ್ಯಾವಹಾರಿಕ ಆಪೋಸಿಟ್ಟು ಗಜ ಅಗಜ, ಬ್ರಾಹ್ಮಣ ಅಬ್ರಾಹ್ಮಣ, ಅಶ್ವ ಅನಶ್ವ. ಇಲ್ಲಿ ವ್ಯಾವಹಾರಿಕ ಅವ್ಯಾವಹಾರಿಕ. ಈ ಅವ್ಯಾವಹಾರಿಕ ಭೇದ ಹೇಳಿದ್ರೆ ಅವ್ಯಾವಹಾರಿಕ ಅಂತ ಹೇಳೋದು ಸರಿಯಲ್ಲ. ಅದು ಭ್ರಾಂತೇರ ಅಭ್ರಾಂತಿ ಪೂರ್ವತ್ವ. ಭ್ರಾಂತಿ ಇಲ್ಲ ಅಂದಮೇಲೆ ಯಾಕೆ ಹೇಳ್ತೀನಿ ಈಗ ಜೀವೇಶ್ವರ ಭೇದಸ್ಯ ಭ್ರಾಂತಿ ಕಲ್ಪಿತತ್ವೇ ಕ್ವಚಿತ್ ಸತ್ಯೋ ಭೇದೋ ಅಂಗೀಕರ್ತವ್ಯ ಕ್ವಾಸವ ನೊಕ್ವಾಪಿ. ಒಂದು ಭ್ರಾಂತಿ ಅಂತ ಕರಿಬೇಕಾದ್ರೆ ಒಂದು ಕಡೆಗೆ ಭೇದ ಭಾಳ ಸ್ವಾರಸ್ಯ ಇದೆ, ಭಾಳ ಸ್ವಾರಸ್ಯ ಇದೆ. ಏನಂದರೆ ಜೀವೇಶ್ವರ ಭೇದ ಅಂಬೋದು ವ್ಯಾವಹಾರಿಕ ಅಂತ ಹೇಳೋದಾದರೆ ಅಂತಂದು ತೋರಿಸ್ಬೇಕೀಗ. ಭೇದ ವ್ಯಾವಹಾರಿಕ ಎಲ್ಲಿ ಆಗಿದೆ ತೋರಿಸು ಅಂತ ಕೇಳಬೇಕು. ಎಲ್ಲಿ ಆಗಿದೆ ಈ ಉದಾಹರಣೆಗೆ? ಇಲ್ಲಂತೂ ಆಗಿಲ್ಲ, ನಾವು ನೋಡೋಷ್ಟು ಎಲ್ಲಿ ಆಗಿಲ್ಲ. ಎಲ್ಲಿ ಅವನು ಹೇಳ್ತಾರೆ, ಎರಡು ಹೇಳ್ತಾರೆ. ಒಂದು ಭೇದ ವ್ಯಾವಹಾರಿಕ ಎಲ್ಲಿ ಭೇದ ಆಗಿದೆ ಅಂದರೆ ಇಟ್ಕೊಂಡು ನೋಡ್ತೇವೆ ಎಲ್ಲ ಡಬಲ್ ಆಗಿಬಿಡ್ತೇವೆ. 10-20 ಜನ ಆಗಿಬಿಡ್ತೇವೆ, 10 ಜನ 20 ಜನ ಫುಲ್ಲಾದ ಕಳಿಸುತ್ತಾಗ ಗೊತ್ತಾಯ್ತಾ. ಆ್ಯಕ್ಚುಲಿ ಏನದು ಭ್ರಾಂತಿ. ಯಾಕೆ ಇದು ಉಪಾಧಿಯಿಂದ ಕಣ್ಣು ಹಿಡ್ಕೊಂಡಿದ್ದಕ್ಕಾಯ್ತು ಗೊತ್ತಾಯ್ತಾ. ಅದು ತೋರಿಸಿಗ ತೋರಿಸ್ತೋದ್ರೆ ಕರಿಬಾರ್ದಾಗ. ಹಾಗೆ ಇಷ್ಟ 10 ಜನ 5 ಜನ ಇರೋದು 10 ಜನ ಇಲ್ಲ ಅಂತ ಹೇಳೋದು. ಯಾಕೆ ಭ್ರಾಂತಿ ಇದು. ಅಲ್ಲಿ ಆಗಲಿಲ್ವಾ? ಅಲ್ಲಿ ಕಾರಣ ಇದೆ. ಏನು ಕಾರಣ ಇದೆ ಇಲ್ಲೀಗ? ಏನಿದೆ? ಎಲ್ಲರ ಕಡೆ ಅದೇ ಕಾಣಿಸ್ತೀವಿ, ಇಟ್ಕೊಂಡವ್ರಿಗೂ ಹಾಗೆ ಕಾಣಿಸ್ತದೆ, ಇವನಿಗೆ ಬೇರೆ ಕಾಣಿಸ್ತಿದೆ ಅಷ್ಟೇ. ಇದು ಉಪಾಧಿ ಅವ್ರಿಗೆ ಇಲ್ಲ. ಆದ್ದರಿಂದ ಹೇಳಬಾರ್ದು. ಒಂದು ಕಡೆ ಭೇದ, ಸತ್ಯ ಭೇದ ಗೊತ್ತಿಲ್ಲದೆ ಹೋದರೆ ಈ ಭೇದ ನೀವು ಯಾವ ಪಾರಮಾರ್ಥಿಕ ಭೇದ ಅಲ್ಲ ಅಂತ ಹೇಳ್ಬೇಕು. ನೀವೀಗ ಅಲ್ಲ ಅಂತ ಹೇಳ್ಬೇಕು. ಏನಿರ್ಬೇಕು? ಒಂದಿರ್ಬೇಕಲ್ಲಿ ಎಲ್ಲ ಒಂದು ಕಡೆಗೆ. ಅದಕ್ಕೆ ಹೇಳಿದ್ದು ಹೇಳಕ್ಕೆ ಕೊಟ್ಟರೆ ಅಭೇದ ಹೇಳ್ಬೇಕಾದ್ರೆ ಫಸ್ಟ್ ಭೇದ ಗೊತ್ತಿರಬೇಕು. ಭೇದ ಗೊತ್ತಿರೋ ಅದು ಘಟ ಅಲ್ಲ ಅಂತ ಹೇಳಿ ಘಟ ಗೊತ್ತಿರಬೇಕು. ಅದು ಪ್ರತಿಯೋಗಿ ಸಾಪೇಕ್ಷವಾದ ಜ್ಞಾನ. ಅದು ಅರ್ಥ ಆಯ್ತಾ? ಯಾವುದರಿಂದ ಈ ಮಾತು ಸರಿ ಇಲ್ಲೇ ಇಲ್ಲ. ಭೇದ ಇದ್ರೆ ತಾನೇ ಅಭೇದ ಬರೋದು ಉಪಯೋಗ ಬರೋದು. ನೀವೀಗ ಎಲ್ಲೋ ಒಂದು ಕಡೆ ಇದೆ ಆಗಿದೆ ಅದು ನಿಮ್ಮ ಮತ ಹೋಯ್ತು. ಎಲ್ಲೋ ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ಥಿಯರಿಟಿಕಲ್ ಇದೆ ಅಂದಮೇಲೆ ಮತ ಇಲ್ಲ ಆಗಲಿಲ್ಲದ ಈಗ ತಪ್ಪು ಶಾದೇತ. ಮುಂದೆ ವ್ಯಾವಹಾರಿಕ ಮಿತ್ತೇವ ವಚನಂ ವ್ಯಾವಹಾರಿಕಂ ಉತನೀತಿ ವಿಕಲ್ಪೇತು. ವ್ಯಾವಹಾರಿಕ ಅಂತ ಪದ ಇದೆಯಲ್ಲಪ್ಪ, ಇದನ್ನು ವ್ಯಾವಹಾರಿಕನೋ ಅಥವಾ ವ್ಯಾವಹಾರಿಕನೋ ಹೇಳು. ಭೇದ ಮಾತ್ರ ವಿಶೇಷ ಶಿಷ್ಟುರಾವಧನ್ಯತಿತ್ಯವಿದೆ ಇತಿ ವಿಕಲ್ಪೇತು ಪಕ್ಷದ್ವೈತೆ ಪಕ್ಷದ್ವಯೇ ಸಂಭವತಿ ಕಂ ಪಕ್ಷಮಾರಂಭೇತಿ ಶೇಷ. ವ್ಯಾವಹಾರಿಕ ಅಂತ ಹೇಳ್ತೀಯಲ್ಲ, ಅದು ವ್ಯಾವಹಾರಿಕ ಹೋದೋ ಅಲ್ಲೋ ಅಂತ ಕೇಳಿದರೆ ಏನೋ ಉತ್ತರ ಕೊಡ್ಬೇಕು ನೀನೀಗ. ಅತ್ರ ಸರ್ವತ್ರ ವಚನ ಶಬ್ದೇನ ತದರ್ಥೋ ಲಕ್ಷ್ಯತೆ. ಸರ್ವೋಪಿ ಭೇದೋ ಭ್ರಾಂತಿಕಲ್ಪಿತ ಇತಿ ವಾಕ್ಯಾರ್ಥೋ ಭ್ರಾಂತಿಕಲ್ಪಿತೋ ಅಥ ಪರಮಾರ್ಥ ಇತಿ ಪ್ರಶ್ನಾರ್ಥ.
ಎಲ್ಲವೂ ಭ್ರಾಂತಿ ಕಲ್ಪಿತ ಅಂತ ಹೇಳ್ತೀಯಲ್ಲ, ಈ ಮಾತು ಭ್ರಾಂತಿ ಕಲ್ಪಿತ ಹೌದೋ ಅಲ್ವೋ? ಭ್ರಾಂತಿ ಕಲ್ಪಿತ ಅಲ್ಲ ಅಂದರೆ ಪಾರಮಾರ್ಥಿಕ ಆಯ್ತು. ಅದು ಭ್ರಾಂತಿ ಕಲ್ಪಿತ ಅಂದರೆ ಏನಾಯ್ತಾಗ ನಿನ್ನ ಮಾತೇ ಸುಳ್ಳು ಅಂತ ಆಯ್ತು. ಎಲ್ಲರ ಪ್ರಕಾರ ಭೇದ ಸಿದ್ಧವಾಯಿತು. ಹೇಳಿ ನನ್ನ ಮಾತು ಬಿಟ್ಟು ಯಾರ ಮಾತು ಕೇಳಬೇಡಿ. ಏನರ್ಥ ಅದಕ್ಕೀಗ? ಫಸ್ಟ್ ನಿಮ್ಮ ಮಾತೇ ಕೇಳೋದಿಲ್ಲ ಅಂತ ಚಾರ್ವಾಕನ ಬಗ್ಗೆ ಖಂಡನೆ ಮಾಡಿದ್ದಾರೆ. ಆ ರೀತಿಯಲ್ಲಿ ಸರಿಯಲ್ಲ. ಯದಿ ಅದು ನೋಡಿ ಹಾಗೆಲ್ಲ ತರ್ಕ ಮಾಡಬಾರ್ದು ಅಂತ ಮಾಡ್ತಾ ಇರೋದೇ ತರ್ಕ. ಅರ್ಥ ಆಯ್ತಾ? ನೀವು ಮಾಡ್ತಾ ತರ್ಕ ಮಾಡಬಾರ್ದು ಅಂದರೆ ತರ್ಕ ಮಾಡುವ ಏನರ್ಥ? ತರ್ಕ ಪ್ರತಿ ತರ್ಕ ಒಪ್ಪಬೇಕು ನೀನೀಗ. ಯಾವಾಗ ಒಪ್ಪಾಗೋ ಅದು ವಿರೋಧ ಬಂದರೆ, ವಿರೋಧ ಇಲ್ವೇ ಇಲ್ಲಲ್ಲ. ತಾಸ್ಯಾಪಿ ಬಾಧ್ಯತಾ ಯದಿ ಸ್ಯಾತ್ ವ್ಯಾವಹಾರಿಕಂ ತಸ್ಯಾಪಿ ಬಾಧ್ಯತಾ ಚೇತ್ ಸ್ಯಾತ್. ವ್ಯಾವಹಾರಿಕ ಅಂತ ಹೇಳ್ತಾ ಹೋದ್ರೆ ಬಾಧಕ ತೋರಿಸ್ಬೇಕು ಅದಕ್ಕೆ. ಆಮೇಲೆ ತೋರಿಸ್ತಾ ಹೋದ್ರೆ ಸತ್ಯ ಆಯಿತು. ಮತ್ತೆ ಅದೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇನ್ನೊಂದು ತೋರಿಸ್ಬೇಕು, ಮತ್ತೆ ಅದು ಬಾಧಕ ತೋರಿಸ್ಬೇಕು. ಅನವಸ್ಥಾ ದೋಷ ಬಂದಾಗ ಭೇದ ಸ್ಯಾತ್ ಪಾರಮಾರ್ಥ್ಯತೆ. ಅದಕ್ಕಿಂತ ಸಿಂಪಲ್ ಯಾವುದಪ್ಪ? ನೂರಾರು ಭೇದ ಒಪ್ಪಿ ಒಂದು ಸುಳ್ಳು ಹೇಳೋದಕ್ಕಿಂತ ಒಂದು ಭೇದ ಒಪ್ಪಿಡೋದು ಭಾರಿ ಕ್ಷೇಮ. ಹೊತ್ತಾನೆ ಅದು ಹೇಳ್ತಾರೆ. ನೀನು ಅವನಿಗೆ ಹೇಳಿ ಅವ್ರಿಗೆ ಹೇಳೋದಕ್ಕಿಂತ ಅವ್ನಿಗೆ ನಾನೇ ಹೇಳ್ತೀನಿ ಬಿಡೋ ಅಂತ ಹಾಗೆ ಎಷ್ಟೊತ್ತು ಏನಾಗುತ್ತೆ? ನಾವು ಎಲ್ಲ ಹೇಳಿದ್ವಿ ಕೆಲಸ ಮಾಡೋ ಅಂತ ಹೇಳಿದ. ಅವನಿಗೆ ಏನಂತ ಹೇಳಿದ ಗೊತ್ತಾ? ಅವ್ರಿಗೆ ನೀನು ಇನ್ನೊಂದು ಕರೆದು ಹೇಳಿದ, ಏ ಬಾಯಿಗೆ ನೀನು ಹೋಗಾಕ ನಾನೇ ಹೇಳ್ತೀನಿ ಅಂತ. ಯಾಕೆ? ನೀನು ಹೇಳಿದ್ದು ಯಾತಕ್ಕೆ? ನೀನು ಮಾಡು ಅಂತೇಳಿ. ಇನ್ನೊಬ್ಬರಿಗೆ ಹೇಳೋದಾದರೆ ತಪ್ಪು. ಅವ್ರಿಗೆ ನಿನ್ನೇನು ಬದ್ದೆಷ್ಟಿಗೆ ಹಾಕತ್ತೆ ಕೇಳ್ತಾರೆ. ಭೇದ ಇದೆ. ಭೇದೋ ಎಂ ಸತ್ಯತಾಂಗತಃ. ಭೇದ ಅಂಬದೇನಾಯಿತು? ಸತ್ಯ ಆಯಿತು. ಏಕಸ್ಯ ಸತ್ಯತಾಯಾಂ ಹಿ ದ್ವಯೋರೇವ ವಿರುದ್ಧಯೋ ಅನ್ಯಸ್ಯ ಸತ್ಯತೈವ ಸ್ಯಾತ್ ಇತಿ ಕೇನ ಅನಿವಾರ್ಯತೆ. ನೋಡಿ ಹೇಗಿದೆ. ಏಕಸ್ಯ ಅಸತ್ಯತಾಯಾಂ ಹಿ ದ್ವಯೋರೇವ ವಿರುದ್ಧಯೋ. ಎರಡು ವಿರುದ್ಧ ಪದಾರ್ಥಗಳಿವೆ. ಆದರೆ ಒಂದು ಸತ್ಯ ಆದರೆ ಇನ್ನೊಂದು ಏನಾಗಬೇಕು? ಸುಳ್ಳಾಗಬೇಕು. ಇನ್ನೊಂದು ಸುಳ್ಳಾಗಿದ್ದು ಸತ್ಯ ಆಗಬೇಕು. ನಿಯಮ ಇದೆ. ನೀನು ಜೀವ ಬ್ರಹ್ಮ ಸತ್ಯವಾದ ಜಗತ್ ಸುಳ್ಳ್ಯಾಕಾಗ್ಬೇಕು ಫಸ್ಟು. ವಿರುದ್ಧ ಪದಾರ್ಥಗಳು ಅಲ್ಲೇ ಅಲ್ಲ. ಜಗತ್ತು ಜಗನ್ನಾಥ ವಿರುದ್ಧ ಹೇಗಾಗ್ತಾರೆ? ಜಗದ್ ವಿರೋಧಿ ಯಾರೇ ಆಗ್ತಾನೆ. ಜಗನ್ನಾಥಕ್ಕೆ ವಿರೋಧಿ ಯಾಕೆ ಆಗ್ತಾರೆ? ಅವರ ಸೈನಿಕರು ಕೋಟಿ ಜನ ಇದ್ದರು ಅದನ್ನ ವಿರೋಧಿಗಳಲ್ಲ. ಬೇರೆ ಒಬ್ಬರಿದ್ರು ವಿರೋಧಿ ಆಗ್ತಾರೆ. ಅರ್ಥ ಆಯ್ತಾ? ಅಂದರೆ ಎಷ್ಟು ಅರ್ಥ ಇದೆ ಅವರದೆಲ್ಲ. ಅವ್ರು ಹೇಳಿ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ. ಜಗನ್ಮಿಥ್ಯ ಯಾತಕ್ಕೆ? ಬ್ರಹ್ಮ ಸತ್ಯ ಆಗಿದ್ದಕ್ಕೆ. ಬ್ರಹ್ಮ ಸತ್ಯ ಆಗಿದ ಜಗತ್ತು ಏನು ಗಂಟೋಗುತ್ತೆ ನಿನಗೀಗ? ಅರ್ಥನೇ ಇಲ್ಲ. ಇದು ಇಂಥ ವಾತಗಳಿಂದ ಅದಕ್ಕೆ ಮೋಹಕ ವಾಕ್ಯಗಳು ಅಂತ ಕರೆಯೋದು. ಇದು ಇಬ್ಬರಿದೆ. ಅದು ಹೇಳ್ತಾ ಅಲ್ಲ ಗುರುಗಳೇ ನೀವಿದ್ದೀರಿ ನಾನಿದ್ದೀರಿ ಎಲ್ಲಿ ವಿರೋಧ ಇದೆ ಈಗ ಅಂತ ಕೇಳ್ಬೋದಲ್ಲ ಅವನ. ಸುಮ್ಮನೆ ಕೇಳೋದ್ರೆ ಸುಮ್ಮನೆ ಹೋಗಿ ಅಂತ ಹೇಳ್ತಾರೆ ಅಷ್ಟೆ. ಸರಿಯಲ್ಲ. ವಿರೋಧ ಪದಾರ್ಥಗಳಿದ್ದಾಗ ವಿರುದ್ಧ ಪದಾರ್ಥದಿಂದ ಮಾತ್ರ ಸಮಸ್ಯೆ ಬರುತ್ತೆ. ಅದಕ್ಕೆಲ್ಲ ಲೆಕ್ಕ ಹೇಳ್ಬೇಕಾದ್ರೆ ಹೇಳ್ತಾರೆ. ತಮಾಷೆ ಕಥೆಗಳೆಲ್ಲ ಹೇಳ್ತಿರ್ತಾರೆ. ಏನಾಗಿದೆ ಈಗ? ದಾಟಬೇಕಾಗಿದೆ. ಅವರ ಹತ್ರ ಏನಿದೆ? ಹುಲಿ, ಒಂದು ಹಸು, ಹುಲ್ಲಿದೆ. ಅದು ಇಬ್ಬರು ಒಬ್ಬರು ಮಾತ್ರ ಕರ್ಕೊಂಡು ಹೋಗ್ಬೇಕು. ಯಾರು ಕರ್ಕೊಂಡು ಹೋಗ್ಬೇಕು ಅಂತ ಪ್ರಶ್ನೆ. ಈಗ ಏನಾಗುತ್ತಾಗ? ಅವ್ರೇನು ಮಾಡ್ತಾರೆ? ಅಕಸ್ಮಾತ್ ಸಿಬ್ಬಂದಿ ಕರ್ಕೊಂಡು ಹೋದ ಏನಾಗುತ್ತಾಗ? ಅಲ್ಲ ಅಲ್ಲ 3 ಜನದಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಪಾಠ ಹೋಗಿ ಜೋಕ್ ಶುರು ಆಗುತ್ತೆ. ಆಮೇಲೆ ಅದಲ್ಲ ನಡೆದಿದ್ದೇನೆಂದರೆ ಹುಲಿ, ಹಸು, ಹುಲ್ಲು 3 ಇದೆ ಈಗ. ಆದ್ದರಿಂದ ಹುಲಿ ಕರ್ಕೊಂಡು ಹೋದರೆ ಹಸು ಹುಲ್ಲು ತಿಂದಾಕ್ಬಿಡುತ್ತೆ. ಗೊತ್ತಾಯ್ತಾ? ಆಮೇಲೆ ಏನು ಮಾಡಬೇಕು ಅವ್ರೀಗ? ಹುಲ್ಲು ಹೋಯ್ದುಬಿಟ್ರೆ ಹೊಸು ತಿಂದಾಕ್ಬಿಡುತ್ತೆ. ಅದಕ್ಕೇನು ಮಾಡಬೇಕು? ಯಾವ್ದು ಬಂದು ಹಸು ಕರ್ಕೊಂಡು ಹೋದ, ಹುಲಿ ಹುಲ್ಲು ತಿನ್ನೋದಿಲ್ಲ. ಸೇಫ್ ಆಯ್ತು. ಅಲ್ಲಿ ಬಿಟ್ಟುಬಿಟ್ಟ. ಆಮೇಲೆ ಯಾರು ಇರ್ಬೇಕು ಅಲ್ಲಿಗೆ? ಅವನಿಗೆ ಹುಲ್ಲು ತಗೊಂಡು ಮತ್ತೆ ಇದ್ರ ಹೋಯ್ಬೇಕಾದ್ರೆ. ಯಾಕೆಂದರೆ ಒಂದಕ್ಕೊಂದು ತರಬಾರದು. ಇದು ಭಾಳ ಮುಖ್ಯ. ಅದು ಇದೆಲ್ಲ ಯಾತಕ್ಕೆ? ದೊಡ್ಡದಕ್ಕೆ ಜೋಕ್ ಇದ್ದಾಗ ಆ್ಯಕ್ಚುಲಿ ಸೀರಿಯಸ್ ಥಿಂಕಿಂಗ್. ಅದು ಪರಸ್ಪರ ವಿರುದ್ಧ ಪದಾರ್ಥಗಳು ಮಾತ್ರ ಸೇರೋದಿಲ್ಲ. ಆದ್ದರಿಂದ ನೀವು ಇವ್ರ ಬಗ್ಗೆ ಎಲ್ಲ ಬಿಟ್ಟು ಹೋಗ್ಬೇಕಷ್ಟೇ. ಒಂದು ಎಲ್ಲ ದಾನ ಅಲ್ಲ ವಿರೋಧಿ. ಎಷ್ಟು ಅನ್ಯಾಯ ಅದು. ಕತ್ತಲು ಬೆಳಕೆ ವಿರೋಧಿ ಆಗ 100 ದೀಪ ಇರಬಾರ್ದಾ? ಒಂದು ಕತ್ತಲೆಲ್ಲಕ್ಕಾಗಲ್ಲ. ಅದು ಏನೋ ಅರ್ಥ. ಅದಕ್ಕೆ ಹೇಳ್ತಾರೆ ಏಕಸ್ಯ ಅಸತ್ಯತಾಯಾಮಿ ದ್ವಯೋರೇವ ವಿರುದ್ಧಯೋಹೋ. ಎರಡು ವಿರುದ್ಧ ಪರಸ್ಪರ ವಿರುದ್ಧ ಪದಾರ್ಥಗಳು. ಅದರಲ್ಲಿ ಒಂದು ಸತ್ಯ, ಇನ್ನೊಂದು ಏನಾಗಬೇಕು? ಸುಳ್ಳಾಗಲೇಬೇಕು. ಅನ್ಯಸ್ಯ ಸತ್ಯತೈವ ಸ್ಯಾದಿತ್ಯೇನ ಅನಿವಾರ್ಯತೆ. ರೂಲ್ ಇದು. ಯಾರು ತೆಗೆದುಹಾಕಕ್ಕೆ ಬರ್ತಿದ್ದಾರೆ? ಯೋಚನೆ ಮಾಡು. ಸಮಸ್ಯೆನೇ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಪರಸ್ಪರ ವಿರುದ್ಧಯೋ ಅನ್ಯತರ ವಿರೋಧಸ್ಯ ಅನ್ಯತರ ವಿಧಿನಾಂತರ ಏಕತ್ವ ನಿಯಮ ಎಲ್ಲಿ ಹೇಳಿದ್ದಾರೆ? ತತ್ವೋದ್ಯೋಗದಲ್ಲಿ ಬಂದಿದೆ. ಅದು ಬಂದಿದೆ. ಪರಸ್ಪರ ವಿರುದ್ಧಯೋ ಅನ್ಯತರ ನಿಷೇಧಸ್ಯ ಅನ್ಯತರ ವಿಧಿನಾಂತರ ಏಕತ್ವ. ಅಧಿನ ಅಂತರ್ಯಕತ್ವ ವ್ಯಾಪ್ತ ಅಂತ ವ್ಯಾಪ್ತತ್ವಾತ್ ಅಂತ. ಅಸತ್ಯಂ ನೋಕ್ತಮಿತ್ಯುಕ್ತೆ ಸತ್ಯಮಿತ್ಯುಕ್ತಮಿತಿ ಪ್ರಜಾ. ಅಸತ್ಯ ಹೇಳಲಿಲ್ಲ ಅವನು ಏನರ್ಥ? ಸತ್ಯ ಹೇಳಲಿಲ್ಲ ಅಂದ್ರೆ ಏನರ್ಥ? ಸುಳ್ಳು ಹೇಳಿದ ಅಷ್ಟೇ ಹೊರತು ಇನ್ನೊಂದು ವ್ಯಾವಹಾರಿಕ ಹೇಳಿದ್ರೆ ಯಾರು ಹೇಳ್ತಾರ? ಎಲ್ಲಿದೆ ಅದು? ಪದನೇ ಇಲ್ಲಿ. ನೀವು ಕಟ್ಟಿಕೊಂಡಿರೋ ಪದ ಅಷ್ಟೇ. ಜಾನಂತ್ಯುಕ್ತಂತನೋ ಸತ್ಯಂ ಇತ್ಯುಕ್ತೆ ಅಸತ್ಯತಾಮಪಿ
ಜಾನಂತ್ಯುಕ್ತಂತು ನೋ ಸತ್ಯಂ ಇತ್ಯುಕ್ತೆ ಅಸತ್ಯತಾಮಪಿ. ಜಾನಂತ್ಯ ಉಕ್ತಂ ಅಂದಮೇಲೆ ನೋ ಸತ್ಯಂ ಇತ್ಯುಕ್ತೆ ಅಸತ್ಯತಾಂ. ಸತ್ಯ ಅಲ್ಲ ಅಸತ್ಯ ಅಲ್ಲ ಅಂದರೆ ಸತ್ಯ, ಸತ್ಯ ಅಲ್ಲ ಅಸತ್ಯ ಹೇಳ್ಕೊತಾರೆ. ದೃಷ್ಟಾಂತ ಇದೆ. ಪರಸ್ಪರ ವಿರುದ್ಧಗಳಲ್ಲಿ ಒಂದಿದ್ದರೆ ಇನ್ನೊಂದು ಇರಕೂಡದು ಅಂತ ಹೇಳಿದ್ರೆ ನಿಯಮ. ಮತ್ತೆ ನಾ ಸ್ವಪ್ನೇಪಿ ದ್ವಯಂ ಮಿಥ್ಯಾ. ನೋಡಿ ನೋಡಿ, ಸ್ವಪ್ನದಲ್ಲಿ ಎಲ್ಲಿ ಏನು ಸುಳ್ಳಾಗಿದೆ ನಿನಗೀಗ? ಸ್ವಪ್ನದಲ್ಲಿ ಸುಳ್ಳಾಗುತ್ತಲ್ಲ ಹಾಗೆ ಅಂತ ಹೇಳಿದ. ಸ್ವಪ್ನದ ಸುಳ್ಳಾಗಿಲ್ವಲ್ಲ ಈಗ? ಸ್ವಪ್ನ ಬಿತ್ತು ಅಷ್ಟೇ, ವಿರುದ್ಧ ಅಲ್ಲದು. ಎಲ್ಲಿ ಏನಾಯ್ತದ ಈಗ? ಆಮೇಲೆ ಇದ್ದಿಲ್ಲ, ಎಲ್ಲಿ ಸ್ವಪ್ನ ಆಮೇಲೆ ಇಲ್ಲ, ಆಗಿತ್ತ ಇಲ್ಲ ಅದೀಗ. ಸ್ವಪ್ನ ಬಿದ್ದೆ ಸುಳ್ಳು ಅಂತ ಯಾರು ಹೇಳಿದಾರ? ಸ್ವಪ್ನ ಸತ್ಯ ಅಂತ ಆಗಲಿಲ್ಲ ಈಗ. ಸ್ವಪ್ನ ಇಬ್ಬರು ಉದಾಹರಣೆ, ಈಗ ನೀರೇ ಇಲ್ಲ ವಿರೇಜನಲ್ಲಿ, ಇಲ್ಲಿ ಹಾಗಲ್ಲ, ಸ್ವಪ್ನ ಇದೆ. ಸ್ವಪ್ನದ ಆನೆನೂ ಬಂದಿದೆ, ಸಿಂಹ ಅಡ್ಡ ಬಂದಿದೆ, ಇವನು ಅಡ್ಡ ಇವನು ಹೋಗಿದ್ದಾನೆ, ಪಂಜಿತಾ ಬಿಟ್ಟೆ ಹೋ ಅಂತ ಕೂಗ್ತಾನೆ. ಈ ಸ್ವಪ್ನ ಹೋದಲ್ಲ, ಇದು ನಡೆದ ಸತ್ಯ ಹೋದಲ್ಲ, ಮತ್ತೆ ಇಲ್ಲಿಂದ ಬಂತೀಗ? ಅದರಿಂದ ಇದೆ. ನ ಸ್ವಪ್ನೇಪಿ ದ್ವಯಂ ಮಿಥ್ಯಾ ತತ್ರೈಕಂ ಸತ್ಯಮೇವ ಹಿ ಭಾವಾಭಾವೋಭೋ ತತ್ರ ಕಥಂ ಮಿಥ್ಯಾ ಭವಿಷ್ಯತಃ. ಭಾವ ಅಂದರೆ ಇರುವಿಕೆ, ಅಭಾವ ಇಲ್ಲದಿರುವಿಕೆ. ಒಳ್ಳಪ್ಪ ಸತ್ಯ ಅಸತ್ಯನೇ ಕಷ್ಟ ಅಂದರೆ ಭಾವಾಭಾವ ತಗೋ. ಘಟಭಾವ ಘಟಾಭಾವ ಎರಡು ಇರೋಕ್ಕೆ ಸಾಧ್ಯನಾ? ಘಟಭಾವ ಅಂದ್ರೇನು? ಘಟದ ಇರುವಿಕೆ, ಅಭಾವ ಇಲ್ಲದಿರುವಿಕೆ. ಹೇಗೆ ಸಾಧ್ಯ? ಅದು ಸಾಧ್ಯ ಇಲ್ಲ. ಅದು ಘಟಾಭಾವಗಳು ಎ ನಾಟ್ ಎ, ಬಿ ನಾಟ್ ಬಿ. ಎ ಬಿ ಇರ್ಬೋದು, ಎ ನಾಟ್ ಎ ಇರೋ ಬರಲ್ಲ. ಇದು ಅರ್ಥ ಆಗ್ತಾ ಇಲ್ಲ. ಒಂದಿದ್ದು ಇನ್ನೊಂದು ಯಾರು ಹೇಳಿದ್ರು ಇವರಿಗೆ? ಅವ್ರ ವಾದ ಇದೆ, ಎರಡು ಸತ್ಯ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾರು ಹೇಳಿದ್ರು ಎರಡು ಸತ್ಯ ಇರೋಕ್ಕೆ ಸಾಧ್ಯ ಅಂತೇಳಿ? ಅಸಾಧ್ಯ ಅಲ್ಲದು. ಪರಸ್ಪರ ವಿರುದ್ಧವಾದ ಎರಡು ಸತ್ಯ ಇರಲಿಕ್ಕೆ ಸಾಧ್ಯ ಅಂತ ಹೇಳಬೇಕೆ ಹೊರತು ಏನು ಹೇಳಬಾರ್ದು? ಎರಡು ವಿರುದ್ಧ ಪದಾರ್ಥ ಯಾರು ಹೇಳಿದ್ರು ನಿಮಗೀಗ? ತಪ್ಪದು. ಹೌದು ಹೌದು, ಬೇರೆ ಕಡೆ ಇರ್ಬೋದು. ಇಲ್ಲಿ ಬೆಳಕಿದೆ, ಇವತ್ತು ಸೂರ್ಯೋದಯ, ಅಲ್ಲಿ ಯಾರು ಕತ್ತಾಗಿದೆ ಬೇರೆ, ಅಲ್ಲಿ ಬೇರೆ ದೇಶದಲ್ಲಿ ಕತ್ಲೆ ಗಳವಂತ ಕಾರ ಇರುತ್ತೆ. ಅದೇ ಸುಳ್ಳು ಹೇಳ್ತಾರೆ. ಇದನ್ನೆಲ್ಲ ನಂಬ್ಕೊಂಡ್ಬಿಟ್ಟಿದ್ದಾರೆ ಜನ. ಬಹಳ ಆಶ್ಚರ್ಯ ಅಂತ ಕೇಳ್ಬೇಕು ಅವರು, ಹೇಗೆ ಸಾಧ್ಯ ಕೇಳಿ ಅಂತೇಳಿ. ಭಾವಸ್ಯಗೆ ನಿಷೇಧೇತು ಅಭಾವಸ್ಯ ನಿಷೇಧನ ಅಭಾವಸ್ಯ ನಿಷೇಧನಂ. ಭಾವ ಇಲ್ಲ ಅಂದರೆ ನಾ ಅಭಾವಸ್ಯ ನಿಷೇಧನಂ ಅಂತ ಹೇಳ್ತೀಯಾ? ಸ್ವಭಚೋ ಅಸತ್ಯತಾ ಚೇತ್ಯ ತಸ್ಮಾತ್ ಭೇದಸ್ಯ ಸತ್ಯತಾ. ಹಾಗೆ ಹೇಳಿದ್ರೆ ಏನಾಗುತ್ತೆ? ಇದು ಮಾತೇ ಅಸತ್ಯ ಆಗಿಬಿಡುತ್ತೆ. ಹಾಗೆಲ್ಲ ಹೇಳ್ಕೊಡೋದು. ದೇರ್ಫೋರ್ ಭೇದಸ್ಯ ಸತ್ಯತಾ, ಭೇದ ಸತ್ಯ ಅಂತಲೇ ಒಪ್ಪಿಕೋಬೇಕು, ಭೇದ ಇಲ್ಲ. ತಸ್ಮಾತ್ ಜೀವೇಶಯೋರ್ಭೇದ ಉಕ್ತ ನ್ಯಾಯೇನ ಗಮ್ಯತೆ. ದೇರ್ಫೋರ್ ಜೀವೇಶರಿಗೆ ಭೇದ ಅನ್ನೋದು ಅವನು ಹೇಳಿದ್ದೇನೋ ಅಭೇದ ಗಮ್ಯತೆ ಅಂತ ಹೇಳಿದ್ದ, ಅಲ್ಲ ಭೇದ ಗಮ್ಯತೆ ಅಂತ ಹೇಳಿ. ತಿಳಿಯೋದು ಅಭೇದ ಅಲ್ಲ, ತಿಳಿಯೋದು ಭೇದನೆ ಹೊರತು ಬೇರೆ ಅಲ್ಲ. ಯಾವ ಅಧಿಕರಣ ಮುಗೀತು ಅಲ್ಲಿಗೆ? ಬ್ರಹ್ಮದೃಷ್ಟಿ ಮುಗೀತು. ಮುಂದೆ ಈಗ ಪ್ರತೀಕಾಧಿಕರಣ ಅನ್ಯಥಾಖ್ಯಾನ ನಿರಾಕರಣ ಇನ್ನೂ ಮುಗಿದಿಲ್ಲ. ಅವ್ರೇನು ಹೇಳಿದ್ರು? ಆತ್ಮಶಬ್ದ ಎಲ್ಲ ಹೇಳಿದ್ರು, ಅದನ್ನ ಖಂಡನೆ ಮಾಡ್ತಾರೆ. ಅರ್ಥ ಹೇಳಿ ಆಯಿತು, ಖಂಡನೆ ಮಾಡ್ತಾರೆ ವಿಸ್ತಾರವಾಗಿ. ಏತಸ್ಮಾತ್ ಆತ್ಮಶಬ್ದೋಯಂ ಪರಮಾತ್ಮಾಭಿಧಾ ಭವೇತ್. ಎಲ್ಲಿ ಆತ್ಮೇತಿ ತೂಪಗಚ್ಚಂತಿ ಅನ್ನುವುದರಲ್ಲಿ ಆತ್ಮಶಬ್ದ ಬೇರೆ ಅರ್ಥ ಮಾಡಕ್ಕೆ ಹೋಗ್ತೀರಿ, ಮಾಡಬಾರ್ದು. ದೇವರು ಪರ ಮಾಡಬೇಕೆ ಹೊರತು ಬರೀ ಜೀವ ಸಾಮಾನ್ಯ ಅಂತ ಅರ್ಥ ಮಾಡಕ್ಕೆ ಬರೋದಿಲ್ಲ. ಪ್ರತೀಕ ವಿಷಯತ್ವೇನ ವಿಷ್ಣುದೃಷ್ಟಿರ್ನ ತದ್ಭವೇತ್. ಪ್ರತೀಕ ವಿಷಯತ್ವೇನ ವಿಷ್ಣುದೃಷ್ಟಿರ್ನ ತದ್ಭವೇತ್. ಈಗ ಮನಸ್ಸು ಮನಃ ಬ್ರಹ್ಮೇತ್ಯುಪಾಸೀತ ಹೀಗೆಲ್ಲ ಹೇಳ್ತಾ ಹೋಗ್ತಾರೆ. ಅಲ್ಲಿ ಹೇಳಬೇಕಾದ್ರೆ ಪ್ರತೀಕ ಅವೆಲ್ಲ ಕೂಡ ಎಲ್ಲ ಪ್ರತೀಕ ಮಾಡಿಕೊಂಡ್ರು ಅವರು. ಆದರೆ ದೈತ್ಯರು ಬಂದು ಕೆಡಿಸಿಬಿಟ್ರು. ಪ್ರಾಣಿಯನ್ನು ಪ್ರತೀಕ ಮಾಡಿಕೊಂಡ್ರು. ಅವಾಗೇನಾಯಿತು? ದೈತ್ಯರು ತೊಗೊಳಕ್ಕೆ ಬಂದು ಹೊಡೆದಾಗ ಸತ್ತೋಗ್ಬಿಟ್ರು ಎಲ್ಲ ಕೂಡ, ಮುಟ್ಟಿತ್ತು. ಇದೆಲ್ಲ ಕಥೆ ಹೇಳ್ತಾ ಇದ್ದಾರೆ. ಪ್ರತೀಕಗಳು ಮಾಡಿಕೊಂಡ್ರು ಅಂತೇಳಿ. ನಾವು ಪ್ರತೀಕ ಮಾಡ್ಕೊಂಡಿಲ್ಲ. ಮಾಡ್ತಾರೆ ನಮ್ಮ ಪ್ರತೀಕ ಯಾವುದೆಲ್ಲ ಕೂಡ ಜಡ ಪದಾರ್ಥಗಳು. ಅವ್ರು ಮಾಡ್ಕೊಂಡಿದ್ದು ಯಾವುದು? ಚೇತನ ತಗೊಂಡು. ವಾಕರು ವಾಗ ಅಭಿಮಾನಿ ಅಂತ, ಪ್ರಾಣ ಅಂದರೆ ಪ್ರಾಣಾಭಿಮಾನಿ ಅಂತ. ಅಲ್ಲಿವರೆಗೆ ಹೋಗೇ ಇಲ್ಲ. ಆ ರೀತಿ ಮಾಡಿದರೆ ಪ್ರತೀಕ ವಿಷಯತ್ವೇನ ವಿಷ್ಣು ದೃಷ್ಟಿಗ ತದ್ಭವೆ. ಪ್ರತೀಕ ಅಂತ ಹೇಳಿದ ತಕ್ಷಣ ಏನಾಗಲಿಲ್ಲ? ವಿಷ್ಣು ಆಗಲಿಲ್ಲ. ವಿಷ್ಣುವಿನ ಪ್ರತೀಕ ಆಯ್ತೆ ಹೊರತು ಬೇರೆ ಆಗಲಿಲ್ಲ. ಅದರೆಲ್ಲ ಋಷಿ ಪಂಚಮಿ ಕಲ್ ತಂದಿರ್ತಾರೆ, ಇಟ್ಕೊಂಡಿರ್ತಾರಲ್ಲ, ಇನ್ನೊಬ್ಬರು ಕೊಡ್ತಾರೆ. ಅವ್ರು ಆವಾರ ಮಾಡಿ ಏನೋ ಮಾಡಿಬಿಡ್ತಾರೆ ಕಲ್ಲೊಳಗೆ. ಅವತ್ತಿನ ಮಟ್ಟಿಗೆ ಯಾರೋ ಬೇರೆಯೇ. ಅದೇನು ಆ್ಯಕ್ಚುಲಿ ಏನು ಮಾಡೋಕೆ ಗೊತ್ತಾ? ಸ್ಟಿಕ್ಕಿಂಗು ಮಾಡಿ ಗುರುತಿಟ್ಕೋಬೇಕು. ಪ್ರತಿ ಸರ್ತಿ ಕೂಡ ಏನು ಮಾಡಬೇಕು ಅವರು? ಅದೇ ಕಲಿಗೆ ಅದೇ ಆವಾಹನ ಮಾಡಬೇಕು. ಒಂದು ಸರ್ತಿ ಒಬ್ಬರು ಆವಾಹನ ಮಾಡಬಾರ್ದು. ಹಾಗೆಲ್ಲ ಸೀಟಿಂಗ್ ಅರೇಂಜ್ಮೆಂಟ್ ಒಬ್ಬರು ಹೋದ ತಕ್ಷಣ ಕೂಡಾಗಿಲ್ಲ. ಬರೋವರಿಗೆ ಖಾಲಿ ಇದ್ದು ಅವ್ರು ಕೊಡ್ತಾರಲ್ಲ ಹಾಗೆ. ಇವರೆಲ್ಲ ಗೊತ್ತಿಲ್ಲ, ಅದು ಯಾರೋ ಎಲ್ಲ ಕುಡಿಸ್ಬಿಡ್ತಾರೆ. ಮಾಡಬಾರ್ದು ಹಾಗೆ. ಅದು ರಿಸರ್ವ್ಡ್ ಅದಷ್ಟೇ. ಎಲ್ಲ ಇಲ್ಲೇ ಬರ್ತಾ ಇದೆಯಿಲ್ಲ, ಇತರೆ ಭಾಷೆ ಇಲ್ಲೇ ಇದೆ ಪೂರ್ತಿಯಾಗಿ. ಅದು ಬೇರೆ ಕಡೆ ಬೃಹತ್ ಭಾಷೆ ಅದರ ಕಡೆ ಬರುತ್ತೆ. ಪ್ರತೀಕ ವಿಷಯತ್ವೇನ ವಿಷ್ಣು ದೃಷ್ಟಿರ್ನ ತದ್ಭವೇತ್. ಪ್ರತೀಕೆ ವಿಷ್ಣುರಿತ್ತೇವ ತಸ್ಮಾತ್ ಕಾರ್ಯಾಶುಪಾಸನ. ಪ್ರತೀಕನೇ ವಿಷ್ಣು ಅಂತ ಪೂಜೆ ಮಾಡಬಾರ್ದು.
ಪ್ರತೀಕದಲ್ಲಿ ವಿಷ್ಣು ಅಂತ ಪೂಜೆ ಮಾಡಬೇಕು, ಇದು ಸಿದ್ಧಾಂತ. ಪ್ರತೀಕಕ್ಕೆ ಅರ್ಥನೂ ಬಂತು ಮತ್ತು ಭೇದನೂ ಉಳಿತು. ಭೇದ ಉಳಿತು, ಅರ್ಥನೂ ಬಂತು. ನಚ ವಿಷ್ಣು ಪ್ರತೀಕಂ ಯತ್ ತಸ್ಮಾತ್, ನಚ ವಿಷ್ಣು ಪ್ರತೀಕಂ ತತ್, ಆ ವಿಷ್ಣುನೇ ಪ್ರತೀಕ ಅಲ್ಲ, ಪ್ರತೀಕನೇ ವಿಷ್ಣು ಅಲ್ಲ, ವಿಷ್ಣುನೇ ಪ್ರತೀಕನೂ ಅಲ್ಲ, ಪ್ರತೀಕ ಜಡ ಪದಾರ್ಥ. ಹಾಗಿದ್ದರೆ ನಾವು ಚೇತನದಲ್ಲಿ ಮಾಡ್ಬೋದಾ ಅಂತ ಕೇಳಿದರೆ ಅದು ಜೀವ, ಅದು ಪ್ರತಿಬಿಂಬ ಆಗಲು ಸಾಧ್ಯ ಇಲ್ಲ. ಉದಾಹರಣೆ ಸೂರ್ಯನ ಪ್ರತಿಬಿಂಬ ಅಂತ ಹೇಳಿ ನೀವು ಇದು ಕೊಟ್ಟರೆ, ಟಾರ್ ಕೊಟ್ಟರೆ ಸೂರ್ಯನ ಪ್ರತಿಬಿಂಬ ಆಗುತ್ತಾ? ಕಪ್ಪಿದೆ, ಸಾಧ್ಯ ಇಲ್ಲ. ಆ ಪ್ರತಿಬಿಂಬ ಆಗಬೇಕಾದ್ರೆ ಏನಾಗಿ ಆ ಗುಣ ಇರಬೇಕು ಅದಕ್ಕೆ, ಅರ್ಥ ಆಯ್ತಾ? ಆದೃಶ ಇಲ್ಲ, ಜಡ ಇದೆ, ಜೀವ ಇಲ್ಲ. ಯಾವ್ದು ಹತ್ತಿರದ ಪ್ರತಿಭೆ ಪರಮಾತ್ಮನಿಗೀಗ? ಜೀವ. ಅದಕ್ಕೆ ಜಂಗಮ ಪ್ರತಿಭೆ ಅಂತ ಕರೀತಾರೆ. ಜಡ ಪ್ರತಿಭೆ ಜಂಗಮ. ಪೂಜೆಯಲ್ಲಿ ಶ್ರೇಷ್ಠ ಯಾವಾಗಲೂ ಜಂಗಮದಲ್ಲೇ ಶ್ರೇಷ್ಠ. ನಚ ವಿಷ್ಣು ಪ್ರತೀಕಂ ಯತ್ ತಸ್ಮಾತ್ ಅಷ್ಟು ಹೇಳಿ ಅಲ್ಲಿ ಅಧಿಕರಣ ಮುಗಿಸಿದ್ರಿ. ಈಗ ಬ್ರಹ್ಮದೃಷ್ಟಿ ಅಧಿಕರಣ ಅನ್ಯಥಾ ಅದಾಯ್ತಲ್ಲ, ಅದೇ ವಿಷಯ. ನಮ್ಮ ಇದು ಅದು ಪ್ರತೀಕಾಧಿಕರಣದ ಬಗ್ಗೆ ನಿರಾಕರಣೆ ಆಯಿತು. ಈಗ ಬ್ರಹ್ಮದೃಷ್ಟಿ ಅಧಿಕರಣ ಬಗ್ಗೆ ಹೇಳ್ತಾರೆ. ನಾತ್ಮೇತ್ಯುಪಾಸನಾ ಇತಿ ಪಕ್ಷೋ ಯದಾ ಬ್ರಹ್ಮದೃಷ್ಟಿ ಚಾತ್ರ ವಿರುದ್ಧತೆ. ಹಾಗೆ ಉಪಾಸನೆ ಮಾಡಬಾರ್ದು ಬಿಡಿ ಅಂತ ಹೇಳಿದ್ರೆ ಹಾಗೆ ಹೇಳಬಾರ್ದು. ಯಾಕೆ? ಬ್ರಹ್ಮದೃಷ್ಟಿಯನ್ನು ಪದ ಹೇಳಬೇಕಾದ್ರೆ ಅದು ಅಲಂಕಾರ ಬ್ರಾಹ್ಮಣ ಕೂಡಿಸ್ಬೇಕೀಗ, ಬೇರೆ ದಾರಿ ಇಲ್ಲ. ಏನು ಮಾಡ್ಬೇಕು ಅವ್ರೀಗ? ಒಬ್ಬರು ಕರ್ಕೊಂಡೇ ಮಾಡಬೇಕು, ಇಲ್ಲ ಊಟ ಹೋಗೋದು ಅಲ್ಲೇ ಉಳ್ಕೊಂಡಿರ್ಬೇಕು. ಅವ್ರು ಹೋಗ್ಬೇಕು ಅಂತಂದರೆ ಚೇತನ ಆಗಬೇಕು. ಚೇತನ ಅಧಿಷ್ಠಾನ, ಈಗ ಚೇತನ ಅಧಿಷ್ಠಾನ ಆಗ್ತಾರೆ. ಜಡ ಅಧಿಷ್ಠಾನದಲ್ಲಿ ಚೇತನ. ಜಡ ಬಂದು ಎಲೆಗಿಲೆ ಹಾಕಿದ್ರು, ಮಣೆ ಹಾಕಿದ್ರು, ಅದು ಜಡ. ಕೂಡಿಸಿದ್ರು, ಅದು ಚೇತನ. ಆವಾಹನೆ ಮಾಡಿದರು, ಅದು ಪರಮಾತ್ಮ. ಮೂರಾಯ್ತು. ಗೋರಕತ್ರ ಇದ್ದಾಗ ಮೂರು ಕಡೆ ಮೂರು ಬರ್ಬೇಕಾದ್ರೆ, ಇಲ್ಲದವ್ರು ಏನಾಗೋದಿಲ್ಲ, ಸಾಧ್ಯ ಇಲ್ಲ. ಈ ರೀತಿ ಮಾಡಿದ ಪೂಜೆ ಮಾಡಕ್ಕೆ ಬರೋದು ಒಬ್ಬರಿಗೆ. ಮಹಾಲಕ್ಷ್ಮಿಗೆ ಯಾವ ಅಧಿಷ್ಠಾನ ಬೇಕಿಲ್ಲ. ಯಾತಕ್ಕೆ? ಡೈರೆಕ್ಟ್ ದೇವರೇ ಕೂಡಕ್ಕೆ ಅಧಿಷ್ಠಾನ ತೊಗೊಂಡು ಅವರೇ ಕೂತ್ಕಾಲಕ್ಕೆ ಅಜಿತ ಇನ್ನೊಂದು ಮುಖ ಹಾಕ್ಲಿಕ್ಕೆ ಬರೋದು. ಆವಾಹನೆ ಮಾಡೋದೇನು ಮತ್ತೀಗ ನಾನೇ ಅಂತ ಹೇಳ್ತಾರೆ. ಅಂಥ ಪೂಜೆ ಅವರೊಬ್ಬರೇ ಮಾಡೋದು. ಅವ್ರು ಯಾವ ಪ್ರತಿ ದೇವ್ರಿಗೆ ಡೈರೆಕ್ಟ್ ಕೂಡಿಸಿ ಪೂಜೆ ಮಾಡ್ತಾರೆ, ಅಧಿಷ್ಠಾನ ಬೇಕಿಲ್ಲ. ವಾಯುದೇವರಿಗೆ ಏನಾಯ್ತು ಈಗ? ಅವರು ಲಕ್ಷ್ಮೀನಾರಾಯಣ ಜೊತೆ ಅವರು, ಆದ್ದರಿಂದ ಒಟ್ಟಿಗೆ ಪೂಜೆ ಮಾಡ್ಬೋದು, ಅದು ಯೋಚನೆ ಇಲ್ಲ. ಅದಕ್ಕೆ ಆಭಾಸಕ್ವಶ್ಚ ಪವನ, ಇನ್ನೊಂದು ಅಧಿಷ್ಠಾನ ಬೇಕಿಲ್ಲ. ಅವರೇ ನೆಕ್ಸ್ಟ್ ಇರೋದ್ರಿಂದ ಅಧಿಷ್ಠಾನ ಬೇಕೀಗ. ಮೂರನೇವ್ರು ಬಂದಾಗ ಅಧಿಷ್ಠಾನ ಆಗ್ತಾರೆ. ಇದು ವಾಯುದೇವರ ವೈಶಿಷ್ಟ್ಯ. ಮುಂಚನ್ಮಹೀಂ ನಿತ್ಯ ನಿಷೇವಣಾರ್ಥಂ ಸ್ವಾತ್ಮಾನಮೇ ವೈಶ. ತದು ಪ್ರತಿಭೆ ಕೊಡಲಿಲ್ಲ, ತನ್ನ ರೂಪನೇ ಕೊಟ್ಬಿಟ್ಟ, ತನ್ನೇ ಕೊಟ್ಬಿಟ್ಟ ಪರಮಾತ್ಮ. ಸಾಕ್ಷಾತ್ ಪೂಜೆ ಮಾಡೋ ಅದಕ್ಕೆ ಯಾರಿಗಿದೆ ಈಗ? ಅದಕ್ಕೆ ನಾವೇನು ಮಾಡ್ತೇವೆ ಈಗ? ಭಾರತೀಯ ಮುಖ್ಯ ಪ್ರಾಣಾಂತರ ಪೂಜೆ ಮಾಡೋದ್ರಿಂದ ನಾವು ಇವ್ರ ಮೂಲಕ ಮಾಡ್ತೇವೆ ಹೊತ್ತು ಡೈರೆಕ್ಟ್ ಅಲ್ಲ. ಅವ್ರು ಮಾತ್ರ ಏನು ಮಾಡ್ತಾರೆ? ಡೈರೆಕ್ಟ್ ಮಾಡ್ತಾರೆ. ಎಲ್ಲರೂ ಇಂಡೈರೆಕ್ಟ್ ಆಗಾರ ಕೊಡ್ಬೇಕಂತ ಡೆಲಿವರ್ ಮಾಡಬೇಕಲ್ಲ ಒಂದು ಸ್ಟೇಜಲ್ಲಿ, ಗೊತ್ತಾಯ್ತಾ? ಪೋಸ್ಟ್ ಆಫೀಸ್ ಹೋಗ್ತಾ ಬಂತು, ಕೊನೆ ಮಾತ್ರ ಕೈ ಕೊಡಲೇಬೇಕಲ್ಲ ಒಂದು ಕಡೆಗೆ, ಅಲ್ಲಿ ಎಂಡ್ ಆಗಬೇಕಲ್ಲ. ನೈತಿ ಯುಕ್ತಿಸ್ತತ್ರಾಪಿ ಸಮೇತ್ಯುಕ್ತ ವಿರುದ್ಧತಾ. ನಾತ್ ಅಲ್ಲಿಗೆ